ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡು ಕ್ಷೇತ್ರ ಗೋಕಾಕರ್ನ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡು, ನಾವು ಹೇಳಿದ್ವಿ, ಅಶೋಕ್ ಪೂಜಾರಿ ಮಾತಾಡು. ಮುಖ್ಯಮಂತ್ರಿಗಳು ಅಂದ್ರೆ ಸ್ಪಂದಿಸಿ ಏನಂದ್ರೆ ನೋಡಪ್ಪ, ದೊಡ್ಡ ಜಿಲ್ಲೆ ಬೆಳಗಾವ ಅಂದ್ರೆ ಡಿವಿಷನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಇತ್ತಂದ್ರೆ ಆಡಳಿತದಿಂದ. ಆದ್ರೆ ಅವ್ರು ಏನ್ ಹೇಳಿದ್ರಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ 18 ಶಾಸಕರು ಅಂದ್ರೆ ಕಾಂಗ್ರೆಸ್ ಬಂದ್ರು, ಬಿಜೆಪಿ ಬಂದ್ರು, ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ. ಕರೆದ ನಂತರ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬಂತು ಅಂತ ಹೇಳಿದ್ವಿ. ಆದರೂ ನಾವು ಪೂಜಾರೆಲ್ಲ ಮಠಾಧೀಶರು, ನಾನು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಮಂತ್ರಿ ಅವರು, ನೀವು ಏನಾದರೂ ಜಿಲ್ಲೆ ವಿಭಜನೆ ಆಗ್ತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 18 ಜನ ಕರೀತಾರೋ ಅವಾಗ ನಮ್ದು ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸರ್, ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಏನಾದ್ರು ಅಲ್ಲ, ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಹೊಡೆದು 3 ಜಿಲ್ಲೆ ಬಂದು ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಂತೈತಿ. ಅದಕ್ಕೆ ಯಾವಾಗ MLA ಅವ್ರು ಕರಿತಾರೋ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸರ್, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುದಾದ್ರೆ ಅವರು ಮಾಡೋದಾದ್ರೆ ಬೈಲೊಂಗಲು ಮಾಡ್ಲಿ ಅನ್ನೋ ಮಾತುಗಳನ್ನು ಮಾತಾಡಿದ್ದಾರೆ. ಅಲ್ಲ, ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯ ಅಧಿವೇಶನ ಒಳಗನ್ನ ಕರ್ಕೊಂಡು ಎಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ. ಒಂದು ಈಗ ನಾವು ಹೇಳಿದಲ್ಲ, ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವು ಯಾಕೆ ಬೇಡ್ತೀರ ನಾವು ಕೇಳಕ್ಕೆ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ, ಚಿಕ್ಕೋಡಿಯವ್ರು ಕೇಳ್ತಾರೋ, ಅವ್ರ ಹಕ್ಕದು, ಅವ್ರು ಕೇಳ್ಬೋದು. ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ, 40 ವರ್ಷ. ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ರೆ ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಾವು ಆಶಾಭಾವನೆ ಇಟ್ಕೊಂಡ್ರೆ. ಇಲ್ಲ ನೋಡಿ, ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ಬಂದಿದ್ರೆ ಇವತ್ತು ನಾವು ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶ ಬಂದು ಅವರು ಒತ್ತಾಯ ಮಾಡಬಹುದ್ರೆ ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡಿ ವಿನಂತಿ ಮಾಡಿದ್ರೆ ನಮಗೇನೋ ಆದಷ್ಟು ಬೇಗನೆ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಇದು. ಈ ಸರ್ಕಾರ ಆಗುತ್ತೆ